Hi guys, welcome back to Kavan and Nagar's YouTube channel. ಇವತ್ತೇನಂದ್ರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮಾವನ ಮಗಂದು ಫಸ್ಟ್ ಇಯರ್ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ್ಯಂಡ್ ಹೋಗಿ ಅಲ್ಲಿ ಪ್ರಿಪ್ರೇಷನ್ ಹೇಗಿರುತ್ತೆ ಆ್ಯಂಡ್ ಸೆಲೆಬ್ರೇಷನ್ ಹೇಗಿರುತ್ತೆ ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ವೆಯ್ಟ್ ಮಾಡಿ ಗೈಸ್. ನಾ ಈಗ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಹೋಗ್ಬೇಕಿತ್ತು ನಾವೆಲ್ಲರೂ. ಈಗ ನಮ್ಮ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಹೋಗಿದ್ದಾರೆ. ನಾವು ಸ್ವಲ್ಪ ಏನೋ ತೊಗೊಳೋದಿತ್ತು, ತೊಗೊಂಡು ಹಾಗೆ ನಾವು ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಸಮ್ ವಿಷಯದಿಂದ ನಾವು ಹೋಗೋಕ್ಕಾಗಿಲ್ಲ ಮಧ್ಯಾಹ್ನ. ಆ್ಯಂಡ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನಾನು ಅಲ್ಲಿ ಏನು ಮಾಡ್ತಿದ್ದಾರೆ, ಹೇಗಿದೆ ಆ್ಯಂಡ್ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಆ್ಯಂಡ್ ನಾವು ಹೇಗೆ ರೆಡಿ ಆಗ್ತೀವಿ ಅನ್ನೋದನ್ನ ನಾನು ಮಾಡ್ತೀನಿ. ಆ್ಯಕ್ಚುಲಿ ಇದು ಪ್ರಿಪ್ರೇಷನ್ ನಡೀತಿದೆ ನೋಡಿ. ಆ್ಯಂಡ್ ಈಗ ರೀಚ್ ಆಗಿ ಮೇಲೆ ಬಂದ್ವಿ. ಗೈಸ್ ಆಗ್ಲಿಂದ ನಾವು ರೆಡಿ ಆದ್ವಿ. ಆ್ಯಂಡ್ ಅಲ್ಲಿ ತೋರಿಸ್ತೀನಿ ನಾನು ಹೇಗಿದೆ ಏನು ಅಂತ. ನನ್ನ ಕಸಿನ್ ಬನ್ನಿ ತೋರಿಸ್ತೀನಿ. ನೀನು ಹೊರಗಡೆ ಇದ್ದಾರೆ ಗೈಸ್. ಇವನೇ ಬರ್ಡೇ ಬಾಯ್. ಹಾಯ್ ಮೇಡಮ್. ಹಾಯ್ ಹಾಯ್ ಮೇಡಮ್. ಹಾಯ್ ಹಾಯ್. ವಾವ್, ಇವನೇ ಬರ್ಡೇ ಬಾಯ್. Happy birthday to you. May God bless you. ಲಾಸ್ಟ್ ಆಗುತ್ತೆ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ ನೋಡಿ. ಇವನ್ ಬರ್ಡೇ ಬಾಯ್, ಇವನು ಬರ್ಡೇ ಬಾಯ್. ನೋಡ್ತಾ ಇರ್ಬೋದು ಬಾಯ್ಸ್ ನೋಡಿ. ಎಲ್ಲರೂ ಬರ್ತಾ ಇದಾರೆ, ಗಿಫ್ಟ್ ಕೊಡ್ತಾ ಇದಾರೆ, ಫೋಟೋಸ್ ಇಸ್ಕೊಂತಾ ಇದಾರೆ ನೋಡಿ. ಸ್ವಲ್ಪ ಯಾಕಂದ್ರೆ ರಿಸ್ಕ್ ಅಂದ್ರೆ ಮಳೆ ಬಂದ್ಬಿಡ್ತು, ಸೊ ಅದರಿಂದ ಸ್ವಲ್ಪ ರಿಸ್ಕ್ ಆಯ್ತು ನೋಡಿ. ಆ್ಯಂಡ್ ಇದು ನಾವು ಅವನಿಗೆ ಡಾಲ್ ಕೊಡ್ತಾ ಇದ್ವಿ. ಅವನು ತುಂಬ ಕಿರಿಕಿರಿ ಮಾಡ್ತಾ ಇದ್ದ, ಯಾರ ಜೊತೆಗೂ ಇರ್ತಾ ಇರಲಿಲ್ಲ, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಕ್ಲೌಡ್ ಇತ್ತಲ್ಲ ಅದರಿಂದ, ಸೊ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಆ್ಯಂಡ್ ಆಮೇಲೆ ನೈಟು 10-11 ಮೇಲೆ ಅವನು ಸರಿ ಹೋಗಿದ್ದು ನೋಡಿ. ಅವನು ಅವ್ರ ಅಕ್ಕ ಹತ್ರ ಬಿಟ್ಟರೆ, ಇಲ್ಲ ನನ್ನ ಹತ್ರ ಬಿಟ್ಟರೆ ಅವ್ರ ಮಮ್ಮಿ ಹತ್ರ ಅಷ್ಟೇ ಜನ ಹತ್ರ ಇರ್ತಿದ್ದವನು. ಫುಲ್ ಗಲಾಟೆ, ಏನು ಕೇಳಿಸ್ತಾ ಇಲ್ಲ. ಹಂಗೆ ನೋಡಿ, ಅವನಂತೂ ಇರ್ತಾನಿಲ್ಲ, ತುಂಬ ಕಿರಿಕಿರಿ ಮಾಡ್ತಾನೆ ನೋಡಿ. ನೋಡಿ ಗೈಸ್, ಬಕಾಸರ್ ಏನು ತಿಂತಿರ್ತಿಲ್ಲ ನೋಡಿ ಗೈಸ್. ಫೋಟೋ ಬಡಿಸ್ತಾ ಇದ್ದಾರೆ ಇವ್ರು ನೋಡಿ. ನಮ್ ಚಿಕ್ಕತ್ತೆ ಇಲ್ಲಿ ಹೋಯ್ತವ್ರೆ ನೋಡಿ. ಇವರು ನಮ್ಮ ಫ್ಯಾಮಿಲಿ ಸೀಟುಸ್ ಅಂತ. ಆ್ಯಂಡ್ ಇವ್ರು ನೋಡಿ ಗೈಸ್ ನಮ್ಮ ಮಮ್ಮಿ. ಆ್ಯಂಡ್ ನಮ್ಮ ಅಣ್ಣ ನೋಡಿ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ ಇವಾಗೈತಾ. ಆ್ಯಂಡ್ ಇವರು ನಮ್ ಚಿಕ್ಕಮ್ಮ. ಹಾಯ್ ಮಾಡು. ಹಾಯ್ ಹಾಯ್. ಓಕೆ. ನೋಡಿ ಅವ್ರು ನಮ್ಮ ಆಂಟಿ, ಅವ್ರ ಮಮ್ಮಿ, ಅವ್ರ ಅಣ್ಣ ನೋಡಿ ಗೈಸ್. ನಮ್ಮ ಮಮ್ಮಿ ನೋಡಿ. ನಮ್ಮ ಅಣ್ಣ ಇದು ಕ್ಯಾಮ್ರಾಮನ್ ಆಗಿದ್ದಾರೆ ಇವತ್ತು ನೋಡಿ. ನೋಡಿ ಇದು ನಮ್ಮ ಅತ್ತೆ ಫ್ಯಾಮಿಲಿ, ನಮ್ಮ ಮಮ್ಮಿಯವರ ಅಣ್ಣ ಅಂಡ್ ಅತ್ತಿಗೆ ಮಗ. ಆಕ್ಚುಲಿ ಇದು ರೈನ್ಬೋ ಕೇಕ್, ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತ ಆರ್ಡರ್ ಮಾಡಿದ್ವಿ. ಅಂಡ್ ಚೆನ್ನಾಗಿದೆ. ದೇವನಹಳ್ಳಿ ಕೇಕ್ ಬನ್ ಅಂತ ಹೊಸದಾಗಿ ಓಪನ್ ಆಗಿದೆ, ಸೊ ಅಲ್ಲಿ ನಾವು ಆರ್ಡರ್ ಮಾಡಿದ್ದು. ಅಂಡ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಟೇಸ್ಟ್. ಅಂಡ್ ನೀವು ಹೋಗಿ ಟೇಸ್ಟ್ ಮಾಡಿ ತಗೊಳ್ಳಿ ನೋಡಿ. ಅಂಡ್ ಇದು ಎಲ್ಲ ನಮ್ಮ ಫ್ಯಾಮಿಲಿ. ಇದು ನಮ್ ದೊಡ್ಡ ಮಾವ ಅಂಡ್ ಅಲ್ಲಿರೋರು ನಮ್ ಚಿಕ್ಕ ಮಾವ.
And ಇದು ನಮ್ಮ ಅಣ್ಣ ತುಂಬಾ ಪಾಪ ಫೋಟೋಗ್ರಾಫರ್ ಆಗಿ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಅಣ್ಣ. ನಾನು ನಮ್ಮ ಮಮ್ಮಿ ನನ್ನ ತಂಗಿ ಫೋಟೋಶೂಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ಗೆಸ್ ನಾವು ಕಸಿನ್ಸ್ ಅಂಡ್ ಬರೀ ಕಲೈ ಅಂಡ್ ನಾವು ಕಸಿನ್ಸ್ ಎಲ್ಲ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ. ಓಕೆ ಫೈನಲ್ ನಾವೇ ಲಾಸ್ಟ್ ಫೋಟೋ ನಾವೇ ಇಡಿಸ್ತಾ ಇದೀವಿ. ಓಕೆ ಗೈಸ್ ಕಸಿನ್ಸ್ ಎಲ್ಲ ರೆಡಿ ಆದ್ವಿ ಅಂಡ್ ಎಲ್ಲ ತೋರಿಸಿದೀನಿ. ಅಂಡ್ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡು ಡ್ರೆಸ್ ಸ್ಟಿಚ್ ಮಾಡ್ಸಿದ್ ಕೂಡ ಇವೇನೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಕಸಿನ್ಸ್ ಎಲ್ಲ ಸ್ಟಿಚ್ ಮಾಡಿಸಿ ಒಂದೇ ತರ ಹಾಕೋಬೇಕಂತ ಪ್ಲಾನ್ ಮಾಡಿ ಹಾಕೊಂಡಿದೀವಿ. ಅಂಡ್ ಈ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕೇಕ್ ಕೂಡ ರೈನ್ಬೋ ಕೇಕ್ ನಾವು ದೇವನಹಳ್ಳಿ ಮುಗಿದೆ ನೋಡಿ 3 ಮಗು ಇದೆ. ನೋಡಿ ಗೈಸ್ ನಮ್ಮನೇಲಿ ಇದು ಅಣ್ಣ ತಮ್ಮಂದ್ರು ತಂಗಿಯರು ಇವ್ರೆ ಅಕ್ಕ ತಮ್ಮಂದ್ರು ನೋಡಿ. ನಮ್ ದೊಡ್ಡ ಮಾವ ಚಿಕ್ಕ ಮಾವ ಅಂಡ್ ಮಮ್ಮಿ ಅಂಡ್ ಚಿಕ್ಕಮ್ಮ. ಇವರು ನಮ್ ಚಿಕ್ಕ ಮಾವ ಚಿಕ್ಕತ್ತೆ ಅಂಡ್ ಇವನು ನಿಶಿ ಹಾಯ್ ಜಾನಿ ನೋಡಿ ನಮ್ ಚಿಕ್ಕತ್ತೆ ಚಿಕ್ಕ ಮಾವನ್ ಮಗ ಇವನು ನಿಶಿ ಇಲ್ಲಿ. ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ನೋಡಿ ಫೈನಲ್ ಎಲ್ಲ ಮುಗೀತು ನೋಡಿ. ಇವನು ಎಲ್ಲ ಕ್ಲೌಡ್ ಎಲ್ಲ ಸ್ವಲ್ಪ ಕಮ್ಮಿ ಆದ್ಮೇಲೆ ಫುಲ್ಲು ಫ್ರೀ ಆಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದ. ಆ್ಯಂಡ್ ಕೇಕ್ ಕಟಿಂಗ್ ಮಾಡುವಾಗ ಎಲ್ಲರೂ ರಿಲೇಷನ್ಸ್ ಇರೋವಾಗ ಫುಲ್ಲು ಕಿರಿಕಿರಿ ಅವನು, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ತುಂಬ ಅಳ್ತಿದ್ದ ನೋಡಿ. ಈಗ ನೋಡಿ ಇಷ್ಟು ಎಂಜಾಯ್ ಮಾಡಿಕೊಂಡು ಫ್ರೀಯಾಗಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಇದ್ದಾನೆ. ಟೈಮ್ ಬಂದುಬಿಟ್ಟು 11:30 12 ಏನೋ ಆಗಿದೆ. ಅವಾಗ ಇವನು ಡ್ಯಾನ್ಸ್ ಮಾಡಿಕೊಂಡು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಆ್ಯಕ್ಚುಲಿ ನಾವು ಲಾಸ್ಟಲ್ಲಿ ಊಟ ಮಾಡ್ತಿದ್ದೀವಿ ನಾವೆಲ್ಲರೂ ನೋಡಿ. ನಾವು ಕಸಿನ್ಸ್ ಎಲ್ಲ ಲಾಸ್ಟಲ್ಲಿ ಬರೀ ಪಲಾವ್ ಅನ್ನ ರಸಂ ಮದುವೆ ಒಂದು ಅದೇ ಇದೆ ಆ್ಯಂಡ್ ಅದನ್ನು ತಿಂತಾ ಇದ್ದೀವಿ. ಅರ್ಶಿನ ಕುಂಕುಮ ತಗೊಂತಾ ಇದ್ದಾರೆ. ಆಕ್ಚುಲಿ ಎಲ್ಲ ಮನೆಯವರು ಇವಾಗ ಊಟ ಮಾಡ್ತಾ ಇದೀವಿ, ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ಅಂಡ್ ಈಗ ನೋಡಿ ಇದು ನಮ್ಮ ಅತ್ತೆ ಲಾಸ್ಟಲ್ಲಿ ಊಟ ಮಾಡ್ತಾ ಇದೀವಿ ನಮ್ಮ ಮನೆಯವರೆಲ್ಲ. ಅಂಡ್ ಓಕೆ ಫೈನಲ್ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಎಲ್ರದ್ದು ನಮ್ಮ ಫ್ಯಾಮಿಲಿದು ಎಲ್ರದ್ದು ಊಟ ಆಯ್ತು ಅಂಡ್ ಎಲ್ಲ ಮುಗಿಸಿದಾಯ್ತು ಪ್ರೋಗ್ರಾಮು. ಅಂಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಊಟಗಳು ಚೆನ್ನಾಗಿತ್ತು ಅಂಡ್ ಫಂಕ್ಷನ್ ಚೆನ್ನಾಗಿತ್ತು. ಹಾಗೆ ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಊಟ ಮಾಡ್ಕೊಂಡು ಅಂಡ್ ನಾವು ಮೇಲೆ ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ ಬಂದಿದೀವಿ. ನೋಡಿ ಅಂಡ್ ಆಗ್ಲೇ ನಾನು ಏನು ನೀಟಾಗಿ ತೋರ್ಸಕ್ ಆಗಿಲ್ಲ ನೋಡಿ. ಅವರೆಲ್ಲ ಕಸಿನ್ಸ್ ನನ್ನ ಕಸಿನ್ಸ್. ಅಂಡ್ ಇಲ್ಲಿ ನೋಡಿ ಇವಳು ಫೋಟೋಗ್ರಾಫರ್ ಫೋಟೋ ಹಿಡ್ಕೊಂಡು ಈಗ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಅಂಡ್ ಇವಳಂತೂ ಎಲ್ಲ ಫುಲ್ಲು ಹೆಂಗಂದ್ರೆ ಯಾರ ತರ ಕಾಣಿಸ್ತವಳಂದ್ರೆ ಯಾರ ತರ ಕಾಣಿಸ್ತವಳು ಫುಲ್ಲು ರೆಡಿಯಾಗಿ ಅಂಡ್ ಫೋಟೋಶೂಟ್ಗೆ ಮತ್ತೆ ರೆಡಿ ಆಗ್ತಿದ್ದಲ್ಲ ಅವಳು. ಯಾಕಂದ್ರೆ ಆವಾಗಲೇ ಫೋಟೋ ಸ್ವಲ್ಪ ಇಡ್ಸಿರ್ಲಿಲ್ಲ ಅಂಡ್ ಅದಕ್ಕೆ ಈಗ ಇಡಿಸ್ಕೊಂತ ಇದ್ದಾಳೆ. ಆ ಫೋಟೋಗಳು ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು, ದೊಡ್ಡಮ್ಮನ ಮಗಳೊಬ್ಳು ಅಂಡ್ ಇವಳು ನಮ್ಮ ಚಿಕ್ಕಮ್ಮನ ಮಗಳು. ಅಂಡ್ ಇವಳು ನನ್ನ ತಂಗಿ ನೋಡ ಇಲ್ಲಿ ಹಾಯ್ ಮಾಡೋ. ಹಾಯ್ ಓಕೆ ಹಾ ಮುಗೀತು. ಅಂಡ್ ತುಂಬಾ ಚೆನ್ನಾಗಿದೆ. ಅವ್ನ ಬರ್ಡೇ ಬಾಯ್ ತುಂಬಾ ಕಿರಿಕಿರಿ ಮಾಡ್ತಿದ್ದ, ಅವ್ನ ಕೆಳಗಡೆ ಇದ್ದಾನೆ. ಅಂಡ್ ಓಕೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಗುಡ್ ನೈಟ್, ಬಾಯ್.